ಪ್ರಜ್ವಲ್ ರೇವಣ್ಣಗೆ ಇನ್ನ ನಾಳೆ ಮಧ್ಯಾಹ್ನ ತನಕ ಟೈಮ್ ಇದೆ. ಪ್ರಜ್ವಲ್ ರೇವಣ್ಣ ಆಚೆ ಬರ್ತಾರ, ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತಾರ, ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಪ್ರಶ್ನೆ. ಯಾಕೆಂದ್ರೆ ಈಗ ಸಾಮಾನ್ಯವಾಗಿ ಈ ಒಂದು ಪ್ರಶ್ನೆ ಕಾಡೋಕೆ ಸಹಜ. ಯಾಕೆಂದ್ರೆ ಅವರ ಅಜ್ಜಿ ಅಗಲಿಕೆ ಆಗಿದ್ದಾರೆ. ಚೆನ್ನಮ್ಮ ಅವರನ್ನ ಅಗ್ಲಿ ಕಂಪ್ಲೀಟ್ ಆಗಿ ಕುಟುಂಬ ನೋವು ಕಂಬನಿ ಮಿಡಿಯುತ್ತಿದೆ. ಮತ್ತೆ ಕುಟುಂಬಸ್ಥರಿಗೆ ಒಂದು ರೀತಿಯಲ್ಲಿ ಇರುತ್ತೆ. ಯಾಕೆಂದ್ರೆ ಈಗ ಮೊಮ್ಮಕ್ಕಳಾಗಿರ್ಬೋದು, ಬೇರೆಯವರು ಸೂರಜ್ ರೇವಣ್ಣ ಆಗಿರ್ಬೋದು, ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರಾಗಿರ್ಬೋದು, ಅವರೆಲ್ಲರೂ ಕೂಡ ಅಂತಿಮ ದರ್ಶನವನ್ನ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಅಂತಿಮ ದರ್ಶನ ಪಡ್ಕೊಳ್ತಾ ಇದ್ದಾರೆ. ಅವರೇ ಮುಂದೆ ನಿಂತು ಎಲ್ಲವನ್ನೂ ಕೂಡ ಸಹಕಾರದಿಂದ ಮಾಡ್ತಿದ್ದಾರೆ. ಆದ್ರೆ ಏನು ಪ್ರಜ್ವಲ್ ರೇವಣ್ಣ ಅವರು ಜೈಲು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ, ಒಳಗಡೆ ಇದ್ದಾರೆ. ಅವರು ಕೂಡ ಭಾಗಿಯಾಗಬೇಕಾಗಿರುವಂತದ್ದು ಮೊಮ್ಮಗಾಗಿ ಅವರ ಒಂದು ಕರ್ತವ್ಯ ಆಗಿರುತ್ತೆ. ಬಟ್ ಏನು ಅವರು ಪ್ರೋಟೋಕಾಲ್ಸ್ ಪ್ರಕಾರ, ನಿಯಮದ ಪ್ರಕಾರ ಒಳಗಡೆನೆ ಇರಬೇಕು. ಆದ್ರೆ ಈಗ ಒಂದು ಅವಕಾಶ, ಅನುಮತಿ ಜಡ್ಜ್ ಕೊಡಬಹುದು. ಆ ರೀತಿಯ ಒಂದು ಅವಕಾಶಗಳು ಇದಾವೆ. ಬಹಳಷ್ಟು ಉದಾಹರಣೆಗಳು ಹಿಂದೆನೂ ಕೂಡ ಬೇರೆ ಬೇರೆ ರೀತಿಯಲ್ಲೂ ಕೂಡ ಆಗಿದಾವೆ. ಪೆರೋಲ್ ಮೇಲೆ ಆಚೆ ಬಂದು ಅಂತ್ಯ ಸಂಸ್ಕಾರ, ಅಂತಿಮ ದರ್ಶನವನ್ನ ಪಡ್ಕೊಳ್ಳುವಂತ ಅವಕಾಶ ಇರುತ್ತೆ. ಈ ತರ ಒಂದು ಒಳಗಡೆ ಇದ್ದಂತಹ ಟೈಮ್ ನಲ್ಲಿ ಅರ್ಜಿಯನ್ನು ಕೂಡ ಕೊಟ್ಟಿದ್ದಾರೆ ಕುಟುಂಬಸ್ಥರು. ಅದಕ್ಕೆ ಜಡ್ಜ್ ಯಾವ ರೀತಿ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅಲ್ಲಿಯ ತನಕ ಕಾದು ನೋಡ್ಬೇಕು. ಯಾಕಂದ್ರೆ ನಾಳೆ ಮಧ್ಯಾಹ್ನ ಅಷ್ಟೊತ್ತಿಗೆ ಅಂತ್ಯಕ್ರಿಯೆ, ನಾಳೆ ಸೋಮವಾರ ಅಂತ್ಯಕ್ರಿಯೆ ಇರುವಂತದ್ದು ಮಧ್ಯಾಹ್ನದ ಮೇಲೆ ಹೊಳೆನರಸೀಪುರ ತಾಲೂಕಿನಲ್ಲಿ ನಡೆಯೋದು. ಪರಪರ ಅಜ್ಞಾನ ಜೈಲು ಒಳಗಡೆ ಇರುವಂತಹ ನಿಖಿಲ್ ಪ್ರಜ್ವಲ್ ರೇವಣ್ಣ ಅವರು ಹೇಗಿದ್ದಾರೆ, ಯಾವ ರೀತಿ ಇದ್ದಾರೆ, ದಪ್ಪ ಇದ್ದಾರ, ಸಣ್ಣ ಆಗಿದ್ದಾರ, ಏನು ಕೂಡ ಮಾಹಿತಿ ಇಲ್ಲ. ಯಾಕಂದ್ರೆ ಅವ್ರು ಕಂಪ್ಲೀಟ್ ಆಗಿ ಒಳಗಡೆ ಇದ್ದಾರೆ, ಅದ್ರ ಬಗ್ಗೆ ಸುದ್ದಿಗಳು ಕೂಡ ಗೊತ್ತಾಗೋದಿಲ್ಲ. ಆದ್ರೆ ಈ ಒಂದು ಟೈಮ್ ಅಲ್ಲಿ ಇನ್ ಕೇಸ್ ಅವ್ರೇನಾದ್ರು ಆಚೆ ಬಂದ್ರೆ ಅವರನ್ನ ಎಲ್ಲರೂ ಕೂಡ ಝೂಮ್ ಮಾಡ್ತಾರೆ. ಕ್ಯಾಮ್ರಾ ಕಣ್ಣು ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಇರುತ್ತೆ. ಇಷ್ಟು ದಿವಸ ಏನು ಕೂಡ ಒಂದು ವಿಚಾರನೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಟಾಪಿಕ್ ಕೂಡ ಎಲ್ಲೂ ಮಾತನಾಡ್ತಿರಲಿಲ್ಲ. ದರ್ಶನ್ ಅವರ ಒಂದೆರಡು ಫೋಟೋಗಳು ವೈರಲ್ ಆಗಿತ್ತು ಬಿಟ್ರೆ ಪ್ರಜ್ವಲ್ ರೇವಣ್ಣ ಒಂದು ಫೋಟೋಗಳು ಯಾವುದು ಕೂಡ ವೈರಲ್ ಆಗಿರಲಿಲ್ಲ. ಬಟ್ ಈಗ ಒಂದು ಸುದ್ದಿ ಸಿಕ್ಕಾಬಟ್ಟೆ ಟಾಪಿಕ್ಗಳು ಓಡಾಡ್ತಾ ಇದೆ. ಅಜ್ಜಿಯ ಒಂದು ಅಂತಿಮ ದರ್ಶನಕ್ಕೆ ಬಹುಶಃ ಪ್ರಜ್ವಲ್ ರೇವಣ್ಣ ಅವರ ಆಗಮನ ಆಗಬಹುದು. ಅರ್ಜಿಯನ್ನ ಕುಟುಂಬಸ್ಥರು ಸಲ್ಲಿಸಿದ್ದಾರೆ. ಆದ ಕಾರಣ ಪೆರೋಲ್ ಮೇಲೆ ಬಂದಿರುವ ಒಂದು ಅವಕಾಶ ಸಿಗಬಹುದಾ ಏನು ಅಂತ ಕಾದು ನೋಡ್ಬೇಕು. ನಿಮ್ಗೆ ಅನ್ಸುತ್ತೆ ಪ್ರಜ್ವಲ್ ರೇವಣ್ಣ ಅವರು ಅಜ್ಜಿಯ ಅಂತಿಮ ದರ್ಶನ ಪಡ್ಕೊಳ್ಬೇಕಾ, ಪೆರೋಲ್ ಸಿಗಬೇಕಾ, ಅವರಿಗೆ ಬಂದು ದರ್ಶನವನ್ನ ಪಡ್ಕೊಂಡು ವಾಪಸ್ ಹೋಗುವಂತ ಅವಕಾಶ ಸಿಗ್ಬೇಕಾ? ತಪ್ಪದೆ ಕಮೆಂಟ್ ಮಾಡಿ. ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ.